ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಡೇ 29 ಆ ಡೇ ಇನ್ ಮೈ ಲೈಫ್ ಸೀರೀಸ್ಗೆ ಸ್ವಾಗತ. ಇದು ಬಂದು ಗಣೇಶದ ವ್ಲಾಗ್ ಆಗಿರುತ್ತೆ. ಡೇ 2 ವ್ಲಾಗು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಈಗ ನಾನು ಕೂಡ ಗಣೇಶನ ಹತ್ರ ಬಂದೆ ಅನ್ಬೋದು. ಹಾಗೆ ನಮ್ಮ ಕೈಲು ಅವರು ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡಿ ನನಗೂ ಕೂಡ ಮಂಗಳಾರತಿ ಕೊಟ್ಟರು ಅನ್ಬೋದು. ಮಂಗಳಾರತಿ ಎಲ್ಲನೂ ಕೂಡ ತಗೊಂಡು ಹಾಗೆ ಪಂಚಾಮೃತ ಎಲ್ಲನೂ ಕೊಟ್ಟ ಅದನ್ನೆಲ್ಲನೂ ಕೂಡ ತಗೊಂಡು ನಾವು ಕೂಡ ನೋಡಿ ಈ ಪಾಪು ನಮ್ಮ ಕ್ಯೂಟ್ ದಿಶಾಗೂ ಹೇಗೆ ನೋಡಿ ಮಂಗಳಾರತಿ ತಗೊಳ್ತಾನೆ. ನಿಮಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ನಿಮಗೂ ಕೂಡ ಕಾಪಾಡಲಿ ಅಂತ ಬೇಡ್ಕೊಂಡು ನಾನು ಕೂಡ ಇವಾಗ ಪಂಚಾಮೃತ ಎಲ್ಲನೂ ಕೂಡ ತಿಂದಾಯಿತು. ಅದಾದಮೇಲೆ ಒಂದು ಪ್ರಾಡಕ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಮೀಶೋದಿಂದ ಬಂದಿರೋಂಥ ಪ್ರಾಡಕ್ಟು. ರಿಯಲಿ ನೀವು ಮೀಶೋದಲ್ಲಿ ತೊಗೊಳ್ಳೋಂಥ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿರುತ್ತೆ. ಬಟ್ ನೋಡಿ ಮಾಡಿ ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಈ ರೀತಿ ಪ್ರಾಡಕ್ಟ್ನ ತರಿಸಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಏನು ಉದ್ದೇಶ ಅಂದರೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದೇನೋ ಅಂತ ಶೇರ್ ಮಾಡ್ಕೊತಾ ಇರ್ತೀನಿ. ಅದಕ್ಕೋಸ್ಕರ ನಾನು ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ಅಂದರೆ ನಮಗೆ ತರಿಸಿರೋಂಥ ಪ್ರಾಡಕ್ಟು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ಇಲ್ಲಿ ಬಂದು ಪ್ಯಾಕ್ ಆಫ್ 6 ಹ್ಯಾಂಡ್ ಕರ್ಚೀಫ್ನ ನಾನು ತರಿಸಿರೋ ಅಂಥದ್ದು. ಇದು ಬಂದು ತುಂಬ ಚೆನ್ನಾಗಿರುವಂಥ ಕರ್ಚೀಫು. ತುಂಬ ಸಾಫ್ಟಾಗಿರಲ್ಲ, ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಬಟ್ ಪರವಾಗಿಲ್ಲ, ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಕೊಬೋದು. ಅಥವಾ ವಯಸ್ಸಾದವರಾಗಿರ್ಬೋದು ಅಥವಾ ಎಲ್ಲನೂ ಕೂಡ ಯೂಸ್ ಮಾಡ್ಕೊಬೋದು. ತುಂಬ ಹಾರ್ಡಾಗಿರುತ್ತೆ ಬಟ್ ಯಾವಾಗಲೂ ಕೋಲ್ಡ್ ಇರುತ್ತಲ್ಲ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಬೋದು ಈ ಕರ್ಚೀಫು. ಸೊ ಅದಕ್ಕೋಸ್ಕರ ನಾನು 6ನ ತರಿಸಿದೆ. ಕಲರ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಲೆಂತು ಕೂಡ ತುಂಬ ಚೆನ್ನಾಗಿದೆ ಅನ್ಬೋದು. ಸ್ವಲ್ಪ ದೊಡ್ಡದಾಗೆ ಬಂದಿದೆ ಲೆಂತು. ಈ ಪ್ರೈಸಿಗೆ ವರ್ತ್ ಇಟ್ಟು ನನ್ನ ಫಾಲೋ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್